ಚುನಾವಣೆಯಲ್ಲಿ ಸೋಲನ್ನು ನಾವು ಕಂಡಿದ್ರು. ಇವತ್ತು ಗೆಲುವಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನಿದೆ, ಉಪಚುನಾವಣೆ ನಡೆಯದೆ ಬೇರೆ ಮಾರ್ಗ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಉತ್ತರವನ್ನು ಕೊಡಬೇಕಾಗಿದೆ ಅದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಇವತ್ತು ನಮ್ಮ ಕಾರ್ಯಕರ್ತರು ನೀಡಿದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಅವರಿಗೇನೇ ನಾಟಕ ಆಗಿದ್ದಾರೆ. ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ, ನನ್ನ ಕಾರ್ಯಕರ್ತರು ವಾಲ್ಮೀಕಿ ನಿಗಮದ ಹಣ ದೋಚಿದ್ದು ಯಾರು? ಇಲ್ಲಿ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದ್ ನೋಡಿ. ಕಾಂಗ್ರೆಸ್ ಇಂದ 30 ಜನ ಕರ್ಕೊಂಡು ಬಿಜೆಪಿ ಬಂದು ಓಡಾಯ್ತು. ನಾನು ಕಳೆದ 17 ತಿಂಗಳಲ್ಲಿ 30-35 ಜನದ ಲಿಸ್ಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಕಾಂಗ್ರೆಸ್. ಪಾಪ ಬಿಜೆಪಿ ನಾಯಕರು ಕರ್ಕೊಂಡೋಗೆಲ್ಲ ಭೇಟಿ ಮಾಡಿಸಿದೆಲ್ಲ ಗೊತ್ತಿದೆ ನನಗೆ. ಎಲ್ಲರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿನ ನಿಖಿಲ್ ಕುಮಾರಸ್ವಾಮಿ ಹೇಳುವಂತ ರೀತಿಯಲ್ಲಿ ಕೇವಲ ಚುನಾವಣೆಯ ಫಲಿತಾಂಶಗಳು ಬಂದು ಇನ್ನೂ 1 ವಾರ ಆಗಿಲ್ಲ. ನಾನು ದೆಹಲಿಯ ಲೋಕಸಭೆಯ ಚಳಿಗಾಲ ಅಧಿವೇಶನದಲ್ಲಿ ಭಾಗವಹಿಸತಕ್ಕಂಥ ಸಮಯ ಇದು. ನಾನು ಮೊನ್ನೆ ಬೆಳಿಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾತನಾಡಿ, ನಂತರ ಜಯಮಂತ್ ಅವರಿಗೂ ಮಾತನಾಡಿ ಇವತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದು ಎಲ್ಲರೂ ಈ ಒಂದು ಚುನಾವಣೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥ ಚನ್ನಪಟ್ಟಣದ ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಗದಿ ಮಾಡಿ ನಾನು ಮೊನ್ನೆ ಜಯಮಂತ್ ಅವರಿಗೆ ಮನವಿ ಮಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ನಾವೇನು ಕರೆದಿದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ಇಷ್ಟು ಸಂಖ್ಯೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಚುನಾವಣೆಯಲ್ಲಿ ಸೋಲಂತ ಒಂದು ಸನ್ನಿವೇಶದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ನಿರಾಸೆ, ಆತಂಕ, ಆಘಾತಕ್ಕೆ ಒಳಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇಲ್ಲದಂತ ಅವರ ಮನಸ್ಸಿನ ಭಾವನೆಗಳಿತ್ತು ಅನ್ನೋದನ್ನ ಹೇಳಿದ್ದಾರೆ. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಾಂಗ್ರೆಸ್ನ ನಾಯಕರಿಗೆ ಚನ್ನಪಟ್ಟಣ ಕಾರ್ಯಕರ್ತರು ನಾವಿನ್ನೂ ಬದುಕಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಮನಸ್ಸಿನಲ್ಲಿ ಎಷ್ಟೇ ನೋವು, ಎಷ್ಟೇ ದುಗುಡ ಇದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷವನ್ನ ಉಳಿಸಿ ಬೆಳೆಸ್ತಕ್ಕಂಥದಕ್ಕೆ ನಾವು ಈಗಲೂ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದೀವಿ. ನಾನು ಜಯಮಂತ್ ಅವರು ಮಾತನಾಡಬೇಕಾದ್ರೆ ಸೋಲಿನ ಒಂದು ಜವಾಬ್ದಾರಿಯನ್ನ ನಾನೇ ಇವತ್ತು ಸಂಪೂರ್ಣವಾಗಿ ವಹಿಸಿಕೊಳ್ಳೋದ್ರ ಮುಖಾಂತರ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡಬೇಕು ಅಂತ ಇದ್ದೇನೆ ಅಂತ ಮಾತಾಡಿದ್ರು. ಈ ಒಂದು ಸೋಲೇನಿದೆ ಜಯಮಂತ್ ಅವರಿಂದ ಆಗಲಿ, ನನ್ನ ಕಾರ್ಯಕರ್ತರಿಂದ ಆಗಲಿ ಈ ಸೋಲು ಆಗಲಿ ಕಾರಣ ಅಲ್ಲ. ಇದು ಸೋಲಿನ ಪರಾಮರ್ಶೆಯನ್ನು ಮಾಡೋದಾದ್ರೆ
ಒಂದು ಸೋಲಿನ ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೆಚ್ಚು ಕಡಿಮೆ ಆಗಿದ್ರೆ ಅದಕ್ಕೆ ಕಾರಣ ನನ್ನ ಕೆಲವು ನಿಧಾನಗತಿಯ ತೀರ್ಮಾನಗಳು ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಆಕಸ್ಮಿಕವಾಗಿ ಅನಿವಾರ್ಯ ಕಾರಣಗಳಿಂದ ಮಂಡ್ಯ ಲೋಕಸಭೆಗೆ ನಿಲ್ಲಬೇಕಾದಂತ ಪರಿಸ್ಥಿತಿ ಬಂತು. ಒಂದು ಮಾತನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಿಕೆ ಬಯಸ್ತೇನೆ. ನಾಡಿನ ಜನತೆಗೆ ಸಾರಾಮೇಶ್ವರಿ ಕೂತಿದ್ದಾರೆ. ಮಂಡ್ಯ ಲೋಕಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಸಾರಾಮೇಶ್ವರ್ ಸುಮಾರು 3-4 ತಿಂಗಳ ಕೆಳಗ ಒತ್ತಡ ಆಗಿರೋದು. ಆಗ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಈಗಾಗಲೇ ನಾನು ಮಂಡ್ಯದಲ್ಲಿ ಒಂದು ಬಾರಿ ಚುನಾವಣೆ ನಿಂತಿದ್ದೇನೆ, ಮತ್ತೆ ವಿಧಾನಸಭೆಗೆ ರಾಮನಗರದಿಂದ ನಿಂತಿದ್ದೇನೆ, ಮತ್ತೆ ನಾನು ಮಂಡ್ಯ ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾನು ಈ ಜಿಲ್ಲೆಯಲ್ಲೇ ಮುಂದಿನ ದಿನಗಳು ಹೋರಾಟ ಮಾಡಬೇಕು ಅಂತ ಇದ್ದೇನೆ. ಕಠಿಣವಾದಂತ ನಿರ್ಧಾರ ಏನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾವು ಮಂಡ್ಯದಲ್ಲಿ ಚುನಾವಣೆ ಗೆಲ್ಲಬೇಕಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ಅಭ್ಯರ್ಥಿಸಿದ್ರೆ ನಮ್ಮೆಲ್ಲರಿಗಿಂತ ಮುಂಚೆನೆ ಅವರೇ ಮಂಡ್ಯದಲ್ಲಿ ಇರ್ತಕ್ಕಂಥ ತೀರ್ಮಾನ ಮಾಡೋರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವತ್ತಿದ್ದಂಥದ್ದು ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಭಾಗ. ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗುವುದು ಸೂಕ್ತ ಅಲ್ಲ, ಅದು ಸಂದೇಶಗಳು ಬೇರೆ ಹೋಗಬಾರದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ಮಾಡಿದ್ರು. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಸಾರಾಮೇಶ್ವರ ಹೇಳಿದಂತ ನಿಟ್ಟಿನಲ್ಲಿ ಮಂಡ್ಯ ಲೋಕಸಭೆಗೆ ನಿಂತಿದ್ರೆ ಅಲ್ಲಿಯ ಜನತೆ ತೀರ್ಮಾನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಬೇಕು ಅಂತ ಹೇಳಿ. ಆದ್ರೆ ಇವೆಲ್ಲ ದೇವರ ಇಚ್ಛೆ. ಒಂದು ಮಾತು ಹೇಳ್ತೀನಿ ನಾನು, ಇವತ್ತು ಜನಪಟ್ಟದ ಇದೊಂದು ರೀತಿಯ ದೇವರ ಸಭೆ ನನಗೆ. ಇವತ್ತೇನಾದ್ರೂ ದೇವೇಗೌಡರ ಕುಟುಂಬ ದೇವೇಗೌಡರು ರಾಜಕಾರಣಕ್ಕೆ ಬಂದು 1962, ಇವತ್ತು 2024 ದೇವೇಗೌಡರ ರಾಜಕಾರಣ ಇವತ್ತೇನಾದರೂ ಇನ್ನೂ ಉಳಿದಿದ್ರೆ ಒಂದು ಕಡೆ ಅವರನ್ನ ಬೆಳೆಸಿರ್ತಕ್ಕಂಥ ಅವರ ಅಭಿಮಾನಿಗಳು, ಅವರ ಒಂದು ಸಮೂಹ ಒಂದು ಭಾಗ ಎಲ್ಲರಿಗಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಬಂದಿದ್ರೆ ಅದು ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪಿದ್ದೀವಿ. ದೇವರ ಅನುಗ್ರಹ ಯಾರು ಎಷ್ಟೇ ಚರ್ಚೆ ಮಾಡಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ದೇವೇಗೌಡರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಹೇಳ್ಬೇಕು ಅನ್ನೋದು. ನಾವು ಹಳೆ ಎಲ್ಲಾ ವಿಷಯಗಳನ್ನ ಪುನಃ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. 2018ಕ್ಕೆ ನಾನು ಚುನಾವಣೆ ನಿಲ್ಲಬೇಕಾಯ್ತು, 2 ಕಡೆ ನಿಗೋಸ್ಕರ. ನಂತರ ನಾನು ಜನಪಟ್ಟವನ್ನು ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟುಕೊಡ್ತೀನಿ. ಪಾಪ ಅವ್ರು ಹೇಳ್ತಾರೆ ಟೂರಿಂಗ್ ಟಾಕೀಸ್ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಈ ಟೀಕೆ ಮಾಡೋರಿಗೆ ನಾನು ಇದಕ್ಕಿಂತ ಹೇಳಬೇಕಾಗಿಲ್ಲ. ನಾವು ತೀರ್ಮಾನ ತೆಗೆದುಕೊಳ್ಳೋದು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸೋದಕ್ಕೋಸ್ಕರವಾಗಿ ಕೆಲವಾದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ. ನಾವೇನಾದ್ರೂ ಅವ್ರನ್ನೇ ನಿಲ್ಲಿಸಬೇಕು ಅನ್ನೋ ಮನಸ್ಸಿನಲ್ಲಿ, ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ, ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕಿದ್ದಿದ್ರೆ ಇಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾನು ಎಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ಜೈಮುತ್ತು ಹೇಳಿದಂತ ರೀತಿಯಲ್ಲಿ
ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ ಯಾವ ರೀತಿ ನಡ್ಕೊಂಡು ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಡಿದ್ದಾರೆ ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ ನನ್ನ ಕಾರ್ಯಕರ್ತರು ನಾನು ಅವರು ಯಾರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಪಾಪ ಒಂದು ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟು ಮರಳಿರಲಿ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಬಂದ್ರಲ್ಲ, ಬಂದ್ರೆ ಹೊರಗಡೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಬಂದಿರ ಮಕ್ಕಳು ಹೋಗ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಧಿಸಿಕೊಂಡಿದ್ದಾರೆ, ಬಾಯಿ ತೆಗೆದಿಲ್ಲ, ಅವರಿಬ್ಬರು ರಾಜೀನಾಮೆ ಕೊಟ್ಟು ಮನೆ ಹೋಗ್ಬೇಕು ಅಂತ ನೆನ್ನೆನೂ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸು ಎಷ್ಟು ಭಯ ಇದೆ ಅಂತ ಏನ್ ತಪ್ಪು ಮಾಡಿದೀವಿ ಅಂತ ಮಾಡಿದ್ದೇವೆ, ನಾವೇನ್ ಮಾಡಿದ್ದೇವೆ? ದೇವೇಗೌಡರನ್ನ ಇಲ್ಲೇ ಮಹಾಭಾವ ಇವತ್ತು ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೋಗಿ ಅಂತಾರೆ. ದೇವೇಗೌಡರು ಒಂದು ಧ್ವನಿಯಿಂದ ಇದ್ರೆ ನಿಮಗೆ ಕೇಳೋರು ಯಾರು? ಕಾಂಗ್ರೆಸ್ ಬೇರೆಯವರಿಗೆ ರೀತಿಯಿಂದ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳೇನಿದೆ ಮೊದಲು ನೀವು ಸರಿಪಡಿಸ್ಕೊಳ್ಳಿ. ಇವತ್ತೆಲ್ಲರೂ ಹಾಸನದಲ್ಲಿ 5ನೇ ತಾರೀಕು ಅದೆಂತದೋ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ, ಸಿದ್ದರಾಮೋತ್ಸವ. ಯಾಕಪ್ಪ ಸಿದ್ದರಾಮೋತ್ಸವ? ಮಾಧ್ಯಮದ ಎಂತೋ ಈಗ ಧ್ವನಿಯಿಂದ ಇರತಕ್ಕಂಥ ಪರವಾಗಿ 5 ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪರವಾಗಿ ಪಾಪ ಇವರು ಬಿಟ್ಟರೆ ಬೇರೆ ಯಾರ ನಾಯಕರು ಏನೂ ಮಾಡಲೇ ಇಲ್ಲ. ಈಗ ಅಲ್ಲೇನೋ ಹಾಸನದಲ್ಲಿ 5 ಸಮಾವೇಶ ಮಾಡಿ ಹೊರಟಿದ್ದೀರಪ್ಪ, ಏನ್ ಸಮಾವೇಶ ಮಾಡ್ತಾ ಇದ್ದೀರಿ? 1.5 ವರ್ಷದ ಸರ್ಕಾರ ನಡೆಸ್ತಾ ಇದ್ದೀರಿ. ನಿಮ್ ಯೋಗ್ಯತೆಗೆ ಆ ಸಮಾಜಕ್ಕೆ ಏನ್ ಕೊಟ್ಟಿದ್ದೀರಿ? ಯಾವ ದಲಿತ ಸಮಾಜ ಮುಖಂಡರು ಕೇಳಿದ್ರೆ ಯಾವ ದೇವೇಗೌಡರ ಕಾಲದಲ್ಲಿ ದಲಿತ ಕುಟುಂಬಗಳು ಬದುಕಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದರು. ಸಿದ್ದರಾಮಯ್ಯವರೇ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೀರಪ್ಪ? ಈ ಕಳೆದ 15 ತಿಂಗಳಲ್ಲಿ ಎಷ್ಟು ಯೋಜನೆ ಕೊಟ್ಟಿದ್ದೀರಿ ದಲಿತರಿಗೆ? ಈಗ ನಾಯಕ ಸಮಾಜದ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ನಿಮಿತ್ತ ಇತ್ತು. ಈಗ ಯಾವ ಬೋಳಿ ಜನಾಂಗ ಕೊಡ್ತಾ ಇದೆ 9 ಕೋಟಿ 10 ಕೋಟಿ ಯಾರ್ಯಾರು ಹೋಯ್ತು ಅಂತ ಹೇಳಿ ಕೊಡ್ತಾ ಇದೆಯಲ್ಲ. ನಾಚಿಕೆ ಆಗೋದಿಲ್ಲ ಅವರಿಗೆ, ನಾಚಿಕೆ ಆಗೋದಿಲ್ಲ ಅವರಿಗೆ. ಸರ್ಕಾರಕ್ಕೆ ಯಾವತ್ತೇ ಸಮಾವೇಶ ಮಾಡಿದ್ದೀರಿ? ಏನ್ ಜನರ ಮುನ್ಸರಿಗೆ ಹಾಸನ ಸಮಾವೇಶ ಮಾಡ್ತಾ ಇದ್ದೀರಾ? ಮಾಡಿ ನೋಡೋಣಂತೆ. ಸರ್ಕಾರ ಕೈ ಹಿಡಿದು ಕಳೆದ 15 ತಿಂಗಳಿಂದ ಆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನ್ ಕೊಟ್ಟಿದ್ದೀರಿ? ನೀವು ಹಿಂದುಳಿದವರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ? ಯಾವ ಗ್ಯಾರಂಟಿ ಸ್ಕೀಮ್ ಹೆಸರಿನಲ್ಲಿ ದಲಿತರಿಗೆ ಕೊಡಬೇಕಾದಂತ ದುಡ್ಡು 12,000 ಕೋಟಿ ಅದು ಇವತ್ತು ಇದಕ್ಕೆ ಕೊಡ್ಕೊಂಡು ಕೂತಿದ್ದೀರಿ. ಆ ದಲಿತ ಸಮಾಜದ ಮುಖಂಡಗಳಿಗೆ, ಆ ವೋಟರ್ಸ್ಗೆ ಮತದಾರ ಬುದ್ಧಿ ಯಾವಾಗ ಕೊಡುತ್ತೋ ನನಗಂತೂ ಗೊತ್ತಿಲ್ಲ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲೋ ಒಂದು ರೆಡ್ ವೈಟಿಂಗ್ ನಲ್ಲಿ ಹಿಡಿದುಕೊಂಡು ಕಾನ್ಸ್ಟಿಟ್ಯೂಷನ್ ನ ಹೆಸರಿನಲ್ಲಿ ಏನು ಪ್ರಮಾಣವನ್ನ ಸ್ವೀಕಾರ ಮಾಡ್ತಾರೆ. ನಿಮ್ಮ ಯೋಗ್ಯತೆಗೆ 15 ತಿಂಗಳಾಯಿತು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ನಡೆಸತಕ್ಕಂತ ಇವತ್ತು ಧೈರ್ಯ ಇರ್ತಕ್ಕಂಥ ಈ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ವ್ಯವಸ್ಥೆ ಉಳಿಸೋದಿಲ್ಲ. 15 ತಿಂಗಳಾಯ್ತು ಯಾಕಪ್ಪ ಚುನಾವಣೆ ನಡೆಸ್ತಿಲ್ಲ? ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳು ನಡೀತಾ ಇರೋದ್ರಿಂದ ಕೇಂದ್ರದಿಂದ ಬರ್ತಕ್ಕಂಥ 15ನೇ ಹಣಕಾಸು ಆಯೋಗದ
ಸುಮಾರು 2,500 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಹಣ ಬರಲಿಲ್ಲ. ಹಳ್ಳಿಗಳ ಅಭಿವೃದ್ಧಿಗೆ ದುಡ್ಡು ತರಲಿಕ್ಕಾಗಲಿಲ್ಲ, ಯೋಗ್ಯತೆಗೆ. ನಾವು ಹೇಳ್ತೇವೆ ಕೇಂದ್ರದಲ್ಲಿ ಮುಂದಿದ್ದಾರೆ, ನಮ್ಮ ಪರವಾಗಿ ಮಾತನಾಡಿದ್ದಾರೆ. ಈಗ ಒಂದು ಕಡೆ ದೇವೇಗೌಡ ಕುಮಾರಸ್ವಾಮಿ ಇಬ್ಬರನ್ನ ಮುಗಿಸೇಬೇಕು ಅಂತ ಹೇಳಿ ನಮ್ಮನ್ನ ರಾಜಕಾರಣದಲ್ಲಿ ಕುತಂತ್ರದಿಂದ ಮುಗಿಸಬೇಕು ಅಂತ ಹೊರಟಿರ್ತಕ್ಕಂಥ ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡ್ತಿದ್ದೀರಿ? ಪಾಪ ಅಮಿತ ಬಗ್ಗೆ ಹೇಳ್ತಾರೆ. ಈಗ ಕೆಲವು ಹಿರಿಯರಿರ್ಬೋದು ಇಲ್ಲಿ. 1973 ರಾಮಕೃಷ್ಣ ಅವರನ್ನ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ದೇವೇಗೌಡರು ಕನಕಪುರದ ಚುನಾವಣೆ ಗೆಲ್ಲಿಸಿದ್ರು. ಹೇಳ್ತಾರ ಏನ್ ಮಾಡೋದು ದೇವೇಗೌಡರು ಕುಮಾರಸ್ವಾಮಿ ರಾಮನಗರ ಜಿಲ್ಲೆಗೆ ಅಂತ ಕೇಳ್ತಾರಲ್ಲ ಮಹಾನುಭಾವರು. 83 ಇಸ್ವಿನಲ್ಲಿ ಎಷ್ಟು ಹಳ್ಳಿನಲ್ಲಿ ವಿದ್ಯುತ್ ಶಕ್ತಿಯ ಸಂಪರ್ಕ ಇತ್ತು, ಎಷ್ಟು ಹಳ್ಳಿಯ ರಸ್ತೆಗಳಿತ್ತು, ಹೆಣ್ಮಕ್ಳನ್ನ ಎದುರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕ ಹೊತ್ಕೊಳ್ಬೇಕಾಗಿತ್ತು. ಆ ಪರಿಸ್ಥಿತಿ ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಕಂಬ ಇಳಿಸಿದಾಗ ಎಲೆಕ್ಷನ್ ಕಮಿಷನ್ ಇಂದ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಚಟ್ಪಟ್ಟಿ ಕಂಬ ಎಲ್ಲ ದೇವೇಗೌಡರು ಇಲ್ಲಿ ಇಳಿಸಿದ್ರು ವಿದ್ಯುತ್ ಶಕ್ತಿಯ ಸಂಪರ್ಕಕ್ಕೆ. ಚಟ್ಪಟ್ಟದ ಜನ ಕೆಲವರು ಇಲ್ಲಿ ಹೋದ್ರೆ ಅವ್ರು ಮಗನೇಗೌಡರು MLA ಅವರು ಯಾವ ನಂಜುಂಡಪ್ಪ ಅವರಲ್ಲಿ ಕಾಂಗ್ರೆಸ್ ನಾಯಕರು ಕೇಳ್ತೇನೆ, ಯಾವ ನಂಜುಂಡಪ್ಪ ವರದಿಯನ್ನು ಕೊಟ್ಟಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಆಗಿಲ್ಲ. ಬೆಂಗಳೂರು ನಗರಕ್ಕೆ 50 ಕಿಲೋಮೀಟರ್ ವಿಧಾನಸಭೆ ಜಾರಿಗೊಳಿಸಿದ ಕನಕಪುರ ರಾಮನಗರ ಚನ್ನಪಟ್ಟಣಿಗೆ 83ರಲ್ಲಿ ಒಂದು ವರದಿ 2004 ಕೊಟ್ಟಿದ್ರಲ್ಲ, ಎಸ್.ಎಂ. ಕೃಷ್ಣ ಅವರ ನಂಜುಂಡಪ್ಪ ವರದಿ. ಆ ವರದಿನಲ್ಲಿ ಇದೇ ಕನಕಪುರ ನಮ್ಮ ರಾಜ್ಯದ ಭಾಗಗಳಿದ್ದಾವೆ 173ನೇ ಸ್ಥಾನದಲ್ಲಿದ್ದಂತ ಕನಕಪುರ 173ನೇ ಸ್ಥಾನದಲ್ಲಿ ಬರ್ತದಲ್ಲಿ. ರಾಮನಗರ ಯಾವ ಸ್ಥಾನದಲ್ಲಿತ್ತು, ಮಾವಿಗೆ ಯಾವ ಸ್ಥಾನದಲ್ಲಿತ್ತು. ಇದಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾರ ಕೊಡುಗೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನಾವು ಜಾಗ್ರತೆ ಹೊಡೆಯಲಿಲ್ಲ. ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ. ಬರೀ ರಾಮನಗರ ಜಿಲ್ಲೆಯಷ್ಟೇ ಅಲ್ಲ, ಇಡೀ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ನಿನ್ನೆ ದಿನ ನಿಮ್ಮ ಲೋಕಾಯುಕ್ತ ಉಪಲೋಕಾಯುಕ್ತ KC ಜನರಲ್ ಆಸ್ಪತ್ರೆಗೆ ಹೋಗಿದ್ದಾರೆ. KC ಜನರಲ್ ಆಸ್ಪತ್ರೆಗೆ ಇದೇನು ಆಸ್ಪತ್ರೆನೋ ಭೂತ್ ಬಂಗ್ಲೆ ಅಂತ ಹೇಳಿ ಆ ಲೋಕಾಯುಕ್ತ ನಿನ್ನೆ ಟಿವಿ ಮುಂದೆ ಮಾತನಾಡ್ತಾರೆ. ನಿಮ್ಗೆ ಏನಾದ್ರು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಮ್ಮ ಮಂತ್ರಿಗಳಿಗೆ ಏನಾದ್ರು ಮಾನವೀಯತೆಯಿದೆಯಾ? ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲೆಲ್ಲ ಬಳ್ಳಾರಿನಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 50 ತಾಯಿಗಳು ಸತ್ತಿದ್ದಾರೆ. ಯಾವಾಗಲೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿಯಂತ್ರದ ಹಕ್ಕದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ಜನರಿಗೆ ಇನ್ನು ಏನು ಶ್ರೀ ಕುಮಾರಸ್ವಾಮಿ ಹೇಳಿದ ನಿಟ್ಟಿನಲ್ಲಿ ಒಂದು ಚುನಾವಣೆಗೆ ಮುಗಿದುವಾಗ ಈಗಾಗಲೇ ಬಹುಶಃ ಅಶೋಕ್ ಅವರು ಹೇಳಿದ್ರು ಮೊನ್ನೆ 2008 2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಉಪಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. 13ಕ್ಕೆ ಏನಾಯ್ತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 18ಕ್ಕೆ ನಮಗೆ ದೇಶದ ರಾಜ್ಯದ ಕರ್ನಾಟಕ ಹೋಗಿದ್ದಲ್ಲ 3 ಸ್ಥಾನದಲ್ಲಿ ಎಲ್ಲಿ ಬಂದಿದ್ರಿ. ಮತ್ತೆ ಆದಂತ ಚುನಾವಣೆ 2020 ಚುನಾವಣೆ ಬಿಜೆಪಿ ಪಕ್ಷ ನಡೆಸಿದ್ರು 66 ಸ್ಥಾನಕ್ಕೆ ಬಂದರು. ಇವತ್ತು 36 38 ಅಂತ ಹೇಳ್ತಿರಲ್ಲ, ನೀವು ಮುಂದಿನ ಚುನಾವಣೆ 35 ಗೆಲ್ಲಿ ನೋಡೋಣಂತೆ. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಗೊತ್ತಿ 3 ಬೈ ಎಲೆಕ್ಷನ್ ಮೇಲೆ ಫಲಿತಾಂಶ ನಿರ್ಧಾರ ಆಗಲಿಲ್ಲ. ಇದು ಚನ್ನಪಟ್ಟಣ ನನ್ನ ತಂದೆ ತಾಯಿಗೆ ಮನವಿ ಮಾಡ್ತೇನೆ, ನಾನು ನಿಮ್ಗೆ ಯಾರಿಗೂ ದೋಷ ಕೊಡೋದಿಲ್ಲ, ಯಾರು ದೋಷ ಕೊಡೋದಿಲ್ಲ. ಇದು ದೇಶ ಸಂಪೂರ್ಣ ನಾನೇ ಕೊಡುತ್ತೆ. ನಾನು 4 ತಿಂಗಳು ಮುಂಚೆ ನಿಮ್ಗೆಲ್ಲ ಕೂತು ಮಾತನಾಡಿ ಇಲ್ಲಪ್ಪ ನಮ್ಮ ಪಕ್ಷದಿಂದ ನಿಲ್ಲಿಸ್ತೀನಿ ಅಂತ ಹೇಳಿ ತೀರ್ಮಾನ ಕೊಟ್ಟಿದ್ರೆ
ಬಹುಶಃ ಕಾಂಗ್ರೆಸ್ ರಾಜಕೀಯ ಆಗ್ತಿರ್ಲಿಲ್ಲ. ನಮ್ಮಲ್ಲೇ ನಮ್ದಾರಿ ಕೆಲಸದಲ್ಲಿ ಹಾಳಾಗೋಗಿ ನಾವು ಈಗ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವನಿಗೆ ಕೊಟ್ಟುಕೊಂಡಲ್ಲ ಒಳ್ಳೆಯದಾಗಿ ಈಗ ನಾವು ಸುಮ್ಮನೆ ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದು ಬೇಡ. ಇದು ನಮ್ಮ ಕಾರ್ಯಕರ್ತರೇ ಒಂದು ರೀತಿ ಮಾನಸಿಕವಾಗಿ ಕಳೆದ 4 ತಿಂಗಳಿಂದ ಒಂದು ಭಾವನೆಗಳು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಯಾವಾಗ ಕಾಂಗ್ರೆಸ್ ಟೋಪಿ ಬಿಜೆಪಿಗೂ ಟೋಪಿ ಆಗಿ ಚರ್ಪಡಿ ಕಾರ್ಯಕರ್ತರಿಗೂ ಟೋಪಿ ಆಗಿ ಕಾಂಗ್ರೆಸ್ ಹೋಗುದು ನಮಗೆ ಅಭ್ಯರ್ಥಿಯ ಕೊರತೆ ಇವತ್ತು 3-4 ತಿಂಗಳಿಂದ ಹೇಳಿದ್ದ ಒಂದು ಬಾರಿ ದೇವರಾಜ ದೇವಿ ತೋರಿಸ್ಕೊಂಡು ನಮ್ಮ ಲೋಕಲ್ ಅಭ್ಯರ್ಥಿ ನೀವು ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ ಎಲ್ಲ ರೀತಿ ಶಕ್ತಿ ತುಂಬಿದ್ದೀನಿ ನಾನು ನಮ್ಮ ಪಾರ್ಟಿನಲ್ಲಿ ನಿಲ್ಲಬೇಕು ಅನ್ನೋದನ್ನ ಮಾತಾಡಿದೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಒಂದು ಕಡೆ ಕೊನೆಗೆ ನಾವು ಯಾವ ಕೈಗೊಂಡು ಅಭ್ಯರ್ಥಿಗಳ ಕೊರತೆ ನಮಗೆ ಅಂತ ಸನ್ನಿವೇಶದಲ್ಲಿ 7 ದಿನ ಕಾಂಗ್ರೆಸ್ ಕ್ಯಾಬಿನೆಟ್ ದೇವೇಗೌಡ ಕುಟುಂಬ ರಣವೀರ ಹೋರಾಟ ಮಾಡಿದ ಚುನಾವಣೆಗೆ ತಯಾರಿ ಮಾಡಲಿಲ್ಲ, ನಿಲ್ಲಿಸತಕ್ಕಂಥ ತೀರ್ಮಾನ ಮಾಡಲಿಲ್ಲ. ಆದ್ರೆ ಚನ್ನಪಟ್ಟಣದ ನನ್ನ ತಂದೆ ತಾಯಿಗಳು ನನ್ನ ಕಾರ್ಯಕರ್ತರು ಈ ಪಕ್ಷ ಉಳಿಸಿ ಬೆಳೆಸಿಕೊಂಡಿದ್ದೀರಿ. ನಿಮಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ತಲೆ ಕೊಟ್ಟಾರೆ ಚುನಾವಣೆ ಬಂದು ನಮಗೆ ಆದ್ದರಿಂದ ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಗಡಿಯಾಗಿ ಹೋಗ್ಲಿಕ್ಕಲ್ಲ, ರಣವೀರನಾಗಿ ಒಂದು ಕ್ಷೇತ್ರ ಯಾವ ಒಂದು ಚುನಾವಣೆಯಲ್ಲಿ ಗೆದ್ದ ಕ್ಷಣೆ ಏನೆಲ್ಲ ಇಡಬೇಕು. ಹಳೆ ಕರ್ನಾಟಕದಲ್ಲಿ ಒಬ್ಬರ ಮೇಲೆ ಎತ್ತ ಮುಂದಾಗುತ್ತೆ ನಮ್ಮ ಕಡೆಗೆ ಈ ಸಮಾಜ ಇರೋದ್ರಿಂದ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದ್ರೂ ಈ ಒಂದು ಶಕ್ತಿಯನ್ನು ನಾವು ಕೊಟ್ಟಿದ್ರೆ ಧೈರ್ಯವಾಗಿ ಇರ್ತೀವಿ. ನಾವು ಒಬ್ಬರಿಗೆ ಸಮಾಜ ನನಗೆ ಮಂಡ್ಯದಲ್ಲಿ 2 ಹೆಸರು ಗೆಲ್ಲಬೇಕಾದ್ರೆ ನಮ್ಮ ಸಮಾಜಕ್ಕೆ ಇವತ್ತು ಆ ಮಟ್ಟಿಗೆ ನಾವು ಇವತ್ತು ಮಂಡ್ಯದಲ್ಲಿ ಗೆಲ್ಲಿಸ ಸಾಧ್ಯ ಇದೆ. ದೇವೇಗೌಡ ಕುಟುಂಬವನ್ನ ಒಬ್ಬರಿಂದ ತೆಗೆದಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇನ್ನು 10 ಜನ ನಾಯಕರು ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಈ ಒಕ್ಕಲಿಗ ಸಮಾಜ. ಈ ಸಮಾಜದಿಂದ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಈ ಒಕ್ಕಲಿಗ ಸಮಾಜ. ಇದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಮಾತು ಹೇಳ್ತೇನೆ, ದೇವೇಗೌಡರಾಗಲಿ ನಾನಾಗಲಿ ಜಾತಿಯ ರಾಜಕಾರಣ ಮಾಡಿಲ್ಲ. ದೇವೇಗೌಡರು ಸಣ್ಣ ಸಣ್ಣ ಸಮಾಜಗಳು ಇವತ್ತೇನಾದ್ರೂ ರಾಜಕೀಯ ಶಕ್ತಿ ಕೊಟ್ಟಿದ್ರೆ ಯಾವ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದು. ಸನ್ಮಾನ್ಯ ದೇವೇಗೌಡರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯತಿ ಸದಸ್ಯ ಆಗಲಿ ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದ್ರೂ ಒಂದು ರಿಸರ್ವೇಶನ್ ಕೊಟ್ಟಿದ್ರೆ, ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅನ್ನತಕ್ಕಂಥ ಈ ಮಹಾನ್ ನಾಯಕರು ಇವತ್ತು ಆತ್ಮೀಯ ಪ್ರಶ್ನೆ ಆಗಬೇಕು. ಎಲ್ಲರನ್ನು ಸರಿಸಮಾಗಿ ಕಂಡಿದ್ದಾರೆ. ಯಾವ ಒಕ್ಕಲಿಗ ಸಮಾಜ ಈ ಒಂದು ಪಕ್ಷವನ್ನ ಶಕ್ತಿ ತುಂಬಿದ್ದೀರಿ. ನೀವು ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ಪ್ರತಿ ಕುಟುಂಬಗಳ ಪ್ರತಿಯೊಂದು ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದನ್ನ ಇವತ್ತು ನಡೆಸಬೇಕಾಗ್ತದೆ. ಇವತ್ತು ಯಾವ ಮುಸ್ಲಿಂ ಸಮಾಜ ಏನ್ ಮಾಡಿದ್ದೇವೆ ಸರ್, ರಾಮಲೀಲ ಯಾವ ರೀತಿ ಇತ್ತು, ಯಾವ ರೀತಿ ಇತ್ತು ರಾಮಲೀಲ ಏನನ್ನೇ ಮಾಡಿದ್ದೀವಿ, ಯಾವ ಮಾಡಿದ್ವಿ. ಇವತ್ತು ಯಾವ ನಮ್ಮ ವಿಶ್ವ ಒಕ್ಕಲಿಗ ಸಮಾಜದ ನಮ್ಮ ವಿಶ್ವ ಒಕ್ಕಲಿಗ ಮಠದ ನಮ್ಮ ಸ್ವಾಮೀಜಿ ನೋಟಿಸ್ ಕೊಡ್ತಾರೆ ಸರ್ಕಾರದಲ್ಲಿ. ನಾನು ಸರ್ಕಾರಿ ಹೇಳ್ತೇನೆ, ಯಾವ ಕುಮಾರಸ್ವಾಮಿ ಅಂದ್ರೆ ಒಂದು ಜನಾಂಗೀಯ ಭಾಷೆಯನ್ನು ಉಪಯೋಗ
ಇವತ್ತು ಅರೆಸ್ಟ್ ಮಾಡುವ ಇವತ್ತು ಒಬ್ಬೀಗ ಸಮಾಜದ ಸ್ವಾಮಿಗಳನ್ನ ಇವತ್ತು ಕೋರ್ಟ್ ಕೇಳಿದ್ರೆ ಇವತ್ತು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ರಾಜ್ಯನ ನಾವೇನು ಸುಪ್ರೀಂ ಜಾಯಮಾನದಲ್ಲಿಲ್ಲ ನ್ಯಾಯಕ್ಕೋಸ್ಕರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನಗಳ ರಚನೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಅಷ್ಟು ಸುಲಭವಾಗಿ ಧ್ವನಿಯನ್ನು ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಸರ್ಕಾರ. ಮಾಡಿ 5ನೇ ತಾರೀಕು ದೇವೇಗೌಡರು ಕೊಟ್ಟಿದ್ದು ಈಗ ಸರ್ಕಾರ ಕೈಗೆ ಯೋಗ್ಯತೆಗೆ 3-4 ಕೆಲಸ ಮಾಡೋ ಯೋಗ್ಯತೆ ನನಗೆ ಆ ಸಮಾಜಗಳಿಗೆ ಅಲ್ಲಿರೋರು ಇಂಥ ಸಮಾಜ ಸ್ವಾಭಿಮಾನಿ ಯಾವ ಪತ್ರಿಕೆ ನೋಡಿದ್ರೆ ನಮ್ಮ ಮಂತ್ರಿಗಳಿಗೆ ನೆನ್ನೆ ಅವಕಾಶಗಳು ಮುಖ್ಯಮಂತ್ರಿಗಳು 50 ವರ್ಷಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿನ ಪರ ಮಾತಾಡ್ತಾ ಇಲ್ಲ, ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರೆ ನಾನು ವಹಿಸ್ಕೊಳ್ಳಲ್ಲ. ಇದೆಲ್ಲ ಹೇಳ್ಕೊಂಡ್ಬಿಡ್ತಾರೆ ನೆನ್ನೆ ಮಂತ್ರಿಗಳಿಗೆ. ಇದೇ ಈ ಮುಖ್ಯಮಂತ್ರಿ ಯಾವ ಸತ್ಯ ಇದ್ದೇವೆ, ಯಾವ ಸತ್ಯ ಸಿದ್ದರಾಮಯ್ಯವರು ಯಾವ ದಲಿತ ಭೂಮಿ ಹೊಡೆದು ಇವತ್ತು 14 ಸೈಟ್ಗಳನ್ನು ಸತ್ಯಮೇವ ಅಯ್ಯೋ ಪಾಪ ಒಂದು ಸೈಟ್ ಇವತ್ತು ಮನೆಯೂ ಕಟ್ಟಿದ್ದಾರೆ ಬಾಯಿಯನ್ನು ಹೇಳ್ತೇನೆ ಏನಾಗಿದೆ ಕರ್ಮಕಾಂಡಗಳು ದೊಡ್ಡ ಕರ್ಮಕಾಂಡಗಳಿದೆ. ಇದೆಲ್ಲ ಆಮೇಲೆ ಮಾತಾಡೋಣ. ನನ್ನ ಕಾರ್ಯಕ್ರಮಗಳಿಗೆ ಕುಮಾರಸ್ವಾಮಿ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ನಿಮ್ಮನ್ನ ನನ್ನೀರಿನಲ್ಲಿ ಬೇಕಿಟ್ಟು ಹೋಗ್ತಕ್ಕಂಥ ಕುಟುಂಬ ಅಲ್ಲ ಇದು. 2028 ಬರುತ್ತೋ, 2026 ಬರುತ್ತೋ, 2027 ಬರುತ್ತೋ, ಈ ಚುನಾವಣೆಯಲ್ಲಿ ಯಾವ ನನ್ನ ಪಕ್ಷವನ್ನು ಮುಗಿಸಬೇಕು ಅಂತ ಹೊರಟ್ರಿ, ಯಾವೊಂದು ಜನತಾದಳವನ್ನು ಮುಗಿಸಿ ಹೊರಟಿದ್ದೀರಿ, ನಿಮ್ಮ ಅಂತಿಮ ದಿನಗಳಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ನೋಡಿದ್ದೀರಿ 280 ಸೀಟಿಗೆ ಮಹಾನ್ ನಾಯಕರು 15 ಸೀಟ್ ಗೆದ್ದುಕೊಂಡವರು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತೆಗಿಬೇಕಂತ ಈಗ ಪಾಪ ಸಿದ್ದರಾಮಯ್ಯ ಚನ್ನಪಟ್ಟಣದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಉಪಯೋಗ ಮಾಡ್ಕೊಂಡು ಚುನಾವಣೆ ಗೆದ್ದಿದ್ದೀರಾ? ನೀವು ಚನ್ನಪಟ್ಟಣದಲ್ಲಿ ಹೇಗೆ ಡ್ರಾಪ್ ಆಗಿದ್ರೆ ಈಗ ಅದರಿಂದ ಪೇಪರ್ ಪೇಪರ್ ವೋಟಿಂಗ್ ಹಾಗಿದ್ರೆ 3 ಚುನಾವಣೆ ಎಲೆಕ್ಟ್ರಾನಿಕ್ ವೋಟಿಂಗ್ ದುರುಪಯೋಗ ಮಿಷನ್ ಗೆದ್ದಿದ್ದೀರಲ್ವ? ಈಗ ಅಲ್ಲೆಲ್ಲ ಡೆಲ್ಲಿ ಭಾಷೆ ಮಾಡಿದ್ರಲ್ಲ, ನೀವು ಬೇಕಾದ ಬೇಡ ಇದ್ದಾವ 136 ಸೀಟ್ ಗೆದ್ದಲ್ಲ. 136 ಸೀಟ್ ಗೆದ್ದಾರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಗೆದ್ದಿದ್ದಾಗಿದ್ರೆ ಗೆದ್ದಾಗ ಒಂದು ಸೋತಾಗುವುದು. ಅದರಿಂದ 15 ಸೀಟ್ ಗೆದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಟ್ಲೀಸ್ಟ್ ಏಕಾಂಗಿಯಾಗಿ 19 ಸೀಟ್ ಗೆದ್ದಿದ್ದೀವಿ ಕರ್ನಾಟಕದಲ್ಲಿ. ಶರದ್ ಪವಾರ್ ಒಂದು ಕಡೆ, ಉದ್ಧವ್ ಠಾಕ್ರೆ ಒಂದು ಕಡೆ, ಎಲ್ಲರೂ ತಗೊಂಡು ಗೆದ್ದಿದ್ದು 15 ಸೀಟು. ಈ ನಾವು ಜಾರ್ಖಂಡ್ ಹೋಗಿ ಅಲ್ಲಿ 15 ಸೀಟ್ ಗೆದ್ದವ್ರೆ, 70 ಸೀಟ್. ಇವರು ರಾಷ್ಟ್ರೀಯ ಪಕ್ಷ, ಇವರು ಜನತಾದಳ ಪಕ್ಷ. ನೋಡೋಣ ಏನಾಗುತ್ತೆ. ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಿಖಿಲ್ ಕುಮಾರಸ್ವಾಮಿ ದಿನದಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸೋತಿರ್ಬೋದು, ಆದ್ರೆ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಹೃದಯವನ್ನು ಹುಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮನವಿ ಮಾಡುವುದು ಆದಷ್ಟು ಬರ್ತಡೆ ನಿಖಿಲ್ ಕುಮಾರಸ್ವಾಮಿ. ನಾನು ಕೆಲವು ಬರ್ತೀನಿ, ನಾನೇನು ಬರ್ತೇ ಅನ್ನೋದು ಹೋಗಲ್ಲ. ಕೇಂದ್ರದ ಮಂತ್ರಿ ಇರ್ಬೋದು, ನನಗೆ ಕೆಲವು ನನ್ನ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ದೇನೆ, ಕಠಿಣವಾದ ತೀರ್ಮಾನಗಳು. ಇವತ್ತು ಮಾತಾಡಲ್ಲ, ನಾನು ಕೆಲಸದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಲ್ಪ ಫ್ರೀಯಾಗಿ ಬಿಡಬೇಕಾಗುತ್ತೆ. ಇವತ್ತು ನಾನು ಒಬ್ಬರಿಂದ ಇವತ್ತು ಜನತಾದಳ ಕಟ್ಟಲಿಕ್ಕೆ ರಾಜ್ಯದಲ್ಲಿ ಓಡಾಡ್ತಕ್ಕಂಥದಕ್ಕೆ 3 ಬಾರಿ ವಾರ್ಡ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ? ನಾನು 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ತಂದರೆ
ಜಾತಿ ಭೇದ ಮತ್ತು ಈ ನಾಡಿನ ಜನತೆಯನ್ನು ಸ್ವಾಭಿಮಾನದಿಂದ ಬದುಕನ್ನ ಯಾವ ರೀತಿ ಕೊಡಬೇಕು ಅನ್ನೋದು ನನ್ನದೇ ಆದ ಚಿಂತನೆ ಇಟ್ಕೊಂಡಿದ್ದೇನೆ. ಆ 20 ತಿಂಗಳ ಆಡಳಿತದಲ್ಲಿ ಯಾವ ರೀತಿ ಆಡಳಿತ ಕೊಟ್ಟೆ ಕಣ್ಣಾರೆ ನೋಡಿದ್ದೀರಿ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆಯ ಒಂದು ಸ್ವಾಭಿಮಾನದ ಬದುಕನ್ನು ತರಬೇಕು ಅಂತ ನಾನು ಹೋರಾಟ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರಬೇಕು, ಪಕ್ಷದ ಸಂಘಟನೆಗೆ ಬರಬೇಕು, ನಮ್ಮ ನಾಯಕರುಗಳ ಒಂದು ಒತ್ತಾಯ ಇದೆ. ಕರ್ಕೊಂಡು ಬಂದು ಬರಲೇಬೇಕು ಅಂತ ಹೇಳಿದ್ರು. ಚುನಾವಣೆಯಲ್ಲಿ ಸೋತು ಮನೇಲಿ ಕೂತಿಲ್ಲ. ಇವತ್ತು ಇನ್ನೂ ಡಬಲ್ ಇಂಜಿನ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವರು, ಡಬಲ್ ಇಂಜಿನ್ ಕೆಲಸ ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರಾರಂಭ ಆಗಿದೆ. ಚನ್ನಪಟ್ಟಣದ ಕಚೇರಿಯನ್ನು ಮುಂದುವರಿಸ್ತಾರೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ ಒಂದು ದಿವಸ ಬಂದು ನಿಮ್ಮನ್ನ ಕಷ್ಟ ಸುಖ ನೋಡ್ತಾರೆ. ಆದ್ರೆ ನೀವು ಮದುವೆ ಬನ್ನಿ ಅಲ್ಲ ಬನ್ನಿ ಅಂತ ಶುರು ಮಾಡ್ತಾರೆ. ಅವ್ರು ಒಬ್ಬರೇ ಗೊತ್ತು ಈ ಪಕ್ಷದ ಜೀವಾಳ, ನನಗೆ ಈ ಪಕ್ಷದ ಜೀವಾಳ, ಇಡೀ ರಾಜ್ಯ ಸುತ್ತಬೇಕು, ರಾಜ್ಯದ ಪಕ್ಷ ಕಟ್ಟಬೇಕು. ನನ್ನನ್ನ ಯಾವ ರೀತಿ ನೀವು ಬಿಟ್ಟಿದ್ರಿ ಪಕ್ಷ ಕಟ್ಟಲಿಕ್ಕೆ, ಅದೇ ರೀತಿ ಅವರಿಗೂ ಸಹ ತಾವು ಅವಕಾಶ ಕೊಡಬೇಕು. ಅದರಿಂದ ನಾವೇನು 55 ಸೀಟೇನೆ ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಏನಿದೆ ಮೈತ್ರಿ ಸರ್ಕಾರ, ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170 ಸ್ಥಾನವನ್ನ ಈ ರಾಜ್ಯದಲ್ಲಿ ಅಲ್ಲಿಯವರೆಗೆ ನಾವು ನಿರ್ವಹಿಸುವಂತ ಪ್ರಶ್ನೆ ಇಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು ಒಳಗೊಂಡಂತೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲತಕ್ಕಂಥ ಶ್ರಮ ಏನಾಗಬೇಕು ಹಾಕಿ ತಯಾರಾಗಿದೆ. ಅಶ್ವವಾಗಿ ನಮ್ಮನ್ನ ರಾಮನಗರ ಜಿಲ್ಲೆಯಲ್ಲಿ ಇವರು ಯಾರು ಕಾರ್ಯ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ನಾಗಲೇ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ರಾಜಕಾರಣ ರಾಮನಗರ ಜಿಲ್ಲೆಯಲ್ಲೇ ಪ್ರಾರಂಭ, ರಾಮನಗರ ಜಿಲ್ಲೆಯಲ್ಲೇ ಯಾವ ಅನುಮಾನ ಇಟ್ಕೋಬೇಕು. ಇವತ್ತು ನಾನು ಮಾತು ಕೊಡ್ತಾ ಇದ್ದೇನೆ, ಚನ್ನಪಟ್ಟಣವನ್ನ ಮುಂದೆ ನನ್ನ ಕಾರ್ಯಕರ್ತರು ಬದಲಾದ ಒಂದು ಆಶೀರ್ವಾದದಲ್ಲಿ ಇದೇ 25,000 ಶಕ್ತಿ ನಿಮ್ಮಿಂದ ತಪ್ಪಾಗಿಲ್ಲ. ತಪ್ಪೆಲ್ಲಿದೆ ಅನ್ನೋದು ತಪ್ಪನ್ನು ಸರಿಪಡಿಸ್ತೀನಿ. ನಿಮ್ಮಲ್ಲಿ ಯಾರು ನಮ್ಮಿಂದ ಏನೋ ಅನ್ಯಾಯ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಗೊತ್ತಿರಲಿರಬಾರದು. ಇವತ್ತು ಅದನ್ನು ತಡೆದಾಗಿದೆ. ಅವರಿಗೆ ಒಪ್ಪಿದ್ದಕ್ಕಿದ್ದಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚನ್ನಪಟ್ಟಣಕ್ಕೆ ನಮ್ಮ ಹೋರಾಟದ ಕಾರ್ಯದಿಂದ ಇವತ್ತು ನಾವು ಮುಖ್ಯ ಹೋರಾಟಕ್ಕೆ ಸಾಧ್ಯ ಇವತ್ತು ಶಪಥ ಮಾಡಿ ಕರ್ನಾಟಕದಲ್ಲಿ ಜನ್ಮಲಾದಂತ ರೈತ ಪರವಾದ ಯುವಕರ ಪರವಾದ ಸರ್ಕಾರ ಮುಂದಿನ ದಿನದಲ್ಲಿ ತರತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮೆಲ್ಲರಿಗೆ ನನ್ನ ಉದ್ಯೋಗದ ಅಂತ 15 ಚುನಾವಣೆ ನಾವು ಚುನಾವಣೆ ನಡೆಸಿಲ್ಲ. ನನ್ನ ಕಾರ್ಯಕರ್ತರು ಚುನಾವಣೆ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಪಕ್ಷವನ್ನ ಬೆಳೆಸ್ತೀವಿ, ಉಳಿಸ್ತೀವಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ
ಮುಂದಿನ ದಿನ ಚನ್ನಪಟ್ಟಣದ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಕರೆದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಕಾರ್ಯಕರ್ತರಲ್ಲಿ ಏನೋ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಕೇವಲ 10 ದಿನದ ನಮ್ಮ ಚುನಾವಣಾ ಪ್ರಚಾರದಲ್ಲಿ ಸುಮಾರು 87,000 ಮತಗಳನ್ನು ಪಡಿಬೇಕಾದ್ರೆ ನನ್ನ ಕಾರ್ಯಕರ್ತರ ಶ್ರಮ, ಆ ಶ್ರಮಕ್ಕೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ನಮ್ಮ ನಿರೀಕ್ಷೆಗೂ ಮೀರಿ ಚುನಾವಣೆಯಲ್ಲಿ ಸೋಲನ್ನು ನಾವು ಕಂಡಿದ್ರು. ಇವತ್ತು ಗೆಲುವಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನಿದೆ, ಉಪಚುನಾವಣೆ ನಡೆಯದೆ ಬೇರೆ ಮಾರ್ಗ, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಉತ್ತರವನ್ನು ಕೊಡಬೇಕಾಗಿದೆ ಅದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಇವತ್ತು ನಮ್ಮ ಕಾರ್ಯಕರ್ತರು ನೀಡಿದ್ದಾರೆ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಇರಬೇಕು, ಇಲ್ಲಿಂದನೇ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಕಾರ್ಯಕರ್ತರ ಭಾವನೆ ಇದೆ. ಚನ್ನಪಟ್ಟಣ ಬಿಟ್ಟು ಅವನೇನು ಎಲ್ಲೋ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ನಾನು ಒಂದು ಕಡೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋದೊಂದು ಭಾಗ, ನನ್ನ ಆರೋಗ್ಯದ ಒಂದು ಹಿನ್ನೆಲೆ, ಆರೋಗ್ಯದಲ್ಲಿ ಚೆನ್ನಾಗೇ ಇದ್ದೇನೆ, ಏನು ತೊಂದರೆ ಇಲ್ಲ. ನಾನು 3ನೇ ಬಾರಿ ಆಪರೇಷನ್ ಮಾಡಿಸ್ಕೊಂಡು ಕೇವಲ 3 ದಿನಕ್ಕೆ ಇಡೀ ರಾಜ್ಯದಲ್ಲಿ 3 ತಿಂಗಳು ಕೆಲಸ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಈಗಲೂ ಸಹ ಒಂದು ಕಡೆ ನಾನು ಏನು ಪಕ್ಷದ ಸಂಘಟನೆಗೆ ಜವಾಬ್ದಾರಿ ತಗೋಬೇಕಾಗಿದೆ. ನನಗೆ ಒಂದು ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮೊನ್ನೆ ಚುನಾವಣೆಯಲ್ಲಿ ಅವರ ಒಗ್ಗಟ್ಟಿನ ಪ್ರದರ್ಶನ ಏನಿದೆ, ಅವರೆಲ್ಲರಲ್ಲೂ ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಶ್ವಾಸ ಅವರಲ್ಲಿ ಮೂಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುಖಂಡತ್ವದಲ್ಲೇ ನಮ್ಮ ಹಿರಿಯ ನಾಯಕರುಗಳೇನಿದ್ದಾರೆ ಪಕ್ಷದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯ ನಾಯಕರು, ಹಿರಿಯ ಕಾರ್ಯಕರ್ತರ ಜೊತೆಗೂಡಿ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಮುಂದಿನ ಸಂಕ್ರಾಂತಿಯಿಂದ ಒಂದು ಹೊಸ ಒಂದು ಪಕ್ಷದ ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದೇವೆ. ಯಾವುದು ನನ್ನ ಮುಂದೆ ಚರ್ಚೆ ಬೇಡ, ಯಾರ ಬಗ್ಗೆ ಚರ್ಚೆ ಮಾಡೋದು. ಪಾಪ ಕಾಂಗ್ರೆಸ್ ಇಂದ 30 ಜನ ಕರ್ಕೊಂಡು ಬಿಜೆಪಿ ಬಂದು ಓಡಾಯ್ತು. ನಾನು ಕಳೆದ 17 ತಿಂಗಳಲ್ಲಿ 30-35 ಜನದ ಲಿಸ್ಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಕಾಂಗ್ರೆಸ್ಗೆ. ಪಾಪ ಬಿಜೆಪಿ ನಾಯಕರು ಕರ್ಕೊಂಡೋಗೆಲ್ಲ ಭೇಟಿ ಮಾಡಿಸಿದೆಲ್ಲ ಗೊತ್ತಿದೆ ನನಗೆ. ಅದರಿಂದ ಅಂಥವ್ರ ಬಗ್ಗೆ ಚರ್ಚೆ ಅನವಶ್ಯಕ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ವೋಟಿಂಗ್ ಮಿಷಿನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ಕಾಂಗ್ರೆಸ್ ಸರ್ಕಾರದಲ್ಲೇ ಮಾಡಿದ್ದಲ್ವೇ? ಈಗ ಅಂದ್ರೆ ಬಹುಶಃ ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅವ್ರು ಹೇಳ್ತಾ ಇರಬೇಕು. ಅದಕ್ಕೆ ಹೇಳ್ತಾ ಇರಬೇಕು. ಸಮಾವೇಶ ಮಾಡ್ತಾ ಇದ್ದಾರೆ ಆಸಾಮದಲ್ಲಿ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಬ್ರದರ್? 17 ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಆ ಸಮಾಜಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು. ಅವರೆಲ್ಲ ಮುಖ್ಯಮಂತ್ರಿ ಮಾಡಿದ್ಯಾಕೆ ಅವ್ರನ್ನ? ಆ ಸಮಾಜದವರು, ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ. 17 ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಏನು? ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದಿರಿ? ಅವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಲೂಟಿ ಮಾಡಿದ್ಯಾ? ಸ್ವಾಭಿಮಾನ ಉಳಿಸಿರೋದ? ಇನ್ನೇನು ಬೇಕು ನಿಮಗೆ ಸಾಬೀತು? ವಾಲ್ಮೀಕಿ ನಿಗಮದ ಹಣ ದೋಚಿದ್ಯಾರು? ಈಗ ಭೋವಿ ಜನಾಂಗದ ಬರ್ತಿದೆಯಲ್ಲ, ಇದು ಈ ಸರ್ಕಾರದಲ್ಲಿ. ಈಗ ನಿನ್ನೆ ಅವನು ಯಾವನೋ ಮಂಡ್ಯದಲ್ಲಿ 20 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿದ ವ್ಯಾಪಾರ ನಡೀತಲ್ಲ, ಇದು ನಿಮ್ಮ ಸ್ವಾಭಿಮಾನನ? ಈ ಸ್ವಾಭಿಮಾನ ಹಾಸನದಲ್ಲಿ ಮಾಡ್ತಿದ್ದೀರಾ? ಅದರಿಂದ ಅಹಿಂದ ವರ್ಗಕ್ಕೆ 17 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ. ಪಾಪ ಒಟ್ನಾವು ಬೇರೆಯವರಿಗೆ ನೀವಾಗಿರೋದು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜದ
ಒಂದು ಏಳಿಗೆಗೆ ಏನು ಕೊಟ್ಟಿದ್ದೀರಿ ಹೇಳಪ್ಪ, ಅಲ್ಲಿ ಹೇಳ ಭಾಷಣದಲ್ಲಿ ಇದನ್ನ ಹೇಳ್ತಾರೆ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಪ್ರಧಾನಮಂತ್ರಿ ಭೇಟಿ ಮಾಡ್ಕೊಂಡವ್ರೆ, ಮಾಧ್ಯಮದಲ್ಲಿ ಅವ್ರು ಏನು ಹೇಳಿದ್ದಾರೆ ನೋಡಿದ್ದೀನಿ, ಅದು ಹೊರತುಪಡಿಸಿ ನನಗೇನು ಗೊತ್ತಿಲ್ಲ. ಇವರಿಗೆ ನೋಟಿಸ್ ತರಾತುರಿಲಿ ಕೊಟ್ಟಂತವ್ರು ನನ್ನ ಬಗ್ಗೆ ಚರ್ಚೆ ಮಾಡಿದ್ರಲ್ಲ, ಇದನ್ನ ಜನಾಂಗೀಯ ಭಾಷೆ, ಇವತ್ತವರಿಗೆ ಏನಾದರೂ ನೋಟಿಸ್ ಕೊಟ್ರ? ಕೇಸ್ ಆಗಿಲ್ಲ, ಅದು ಯಾತಿಗೆ ನೋಟಿಸ್ ಕೊಟ್ಟಿಲ್ಲ? ಇದನ್ನ ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದ್ ನೋಡಿ. ಸರ್, DCM ಅವರು ಹೇಳ್ತಾರೆ ಸ್ವಾಮೀಜಿಗಳು ರಾಜಕಾರಣದಿಂದ ದೂರ ಇರಬೇಕಂತ ಒಂದು ಮಾತು. ಯಾರು DCM ಈಗ ಅವ್ರು ಮಾಡೋದು ರಾಜಕಾರಣ ಏನ್ ಮಾಡ್ತಾವ್ರೆ? ಕಾಂಗ್ರೆಸ್ನ ರಾಜಕಾರಣ ಏನ್ ನಡೀತಾ ಇದೆ? ಯಾರನ್ನ ಓಲೈಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಿ? ಆ ಓಲೈಕೆ ರಾಜಕಾರಣ ಬಿಡಲಿ ಅಂತಕ್ಕಂಥದ್ದಕ್ಕೋಸ್ಕರ ಸ್ವಾಮೀಜಿ ಅವರು ಹೇಳಿದ್ದಾರೆ.